ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ ಕೇಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಅರ್ನಿಂಗ್ಸ್ ಆಗಲ್ಲ. ಒಂದಿಷ್ಟು ನಂದು ಒಂದು ಫ್ಯಾಮಿಲಿ ಇದೆ, ನಂಗೆ ಸಪೋರ್ಟರ್ಸ್ ಇದ್ದಾರೆ ಅಂತ ನಂಗೊಂದು ಖುಷಿ ಆಗುತ್ತೆ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೆ ಒಳ್ಳೆ ಕಂಟೆಂಟ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಡೈಲಿ ವ್ಲಾಗ್ಸ್ ಎವ್ರಿ ಡೇ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಕೂಡ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇರುತ್ತೆ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಅಷ್ಟೊಂದು ಪ್ರಾಪರ್ ಆಗಿಲ್ಲ. ಹುಷಾರು ಇಲ್ಲ ಅನ್ನೋದನ್ನೇ ಒಂದು ಅಡ್ವಾಂಟೇಜ್ ಮಾಡಿಕೊಂಡು ಯಾವಾಗಲೂ ಅದನ್ನೇ ಹೇಳೋದು, ಅದು ಅಷ್ಟು ಇದಿಲ್ಲ. ವಾತಾವರಣ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಿಲ್ಲ ಅಷ್ಟೇ. ಇವಾಗ ನಾನು ಏನಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಸಣ್ಣ ತಪ್ಪಿಂದ ಈ ಪೆನ್ ಬರೋದಕ್ಕೆ 2 ವರ್ಷಗಳ ಕಾಲ ಆಗಿದೆ. ಏನು ಸಣ್ಣ ತಪ್ಪು ಎಲ್ಲ ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಮತ್ತು ವಿತ್ ಪ್ರೂಫ್. ನನಗೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ತುಂಬ ಜಾಸ್ತಿ ವೀಡಿಯೋಸ್ನ ಹಾಕಿಲ್ಲ. ಯಾಕೆ ವೀಡಿಯೋಸ್ನ ಹಾಕಿಲ್ಲ ಅಂದರೆ, ಫಸ್ಟ್ ಸ್ಟಾರ್ಟಿಂಗು ತುಂಬ ವೀಡಿಯೋಸ್ನ ಹಾಕ್ತಾಯಿದ್ದೆ. ತುಂಬ ವೀಡಿಯೋಸ್ ಹಾಕಬೇಕಾದ್ರೆ ನನಗೇನು ತುಂಬ ವ್ಯೂಸ್ ಏನೂ ಬರ್ತಾ ಇರಲಿಲ್ಲ. ನನಗೆ ಯಾವುದೇ ರೀತಿಯಿಂದನೂ ಮೀಡಿಯಾ ಯಾವುದೂ ನನಗೆ ಇದಿರಲಿಲ್ಲ, ಲೈಕ್ ಗೊತ್ತಿರಲಿಲ್ಲ. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲಿಲ್ಲ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಅವಾಗೊಂದ್ಸತಿ ಇವಾಗೊಂದ್ಸತಿ ಏನಾದರೂ ವಿಷಯಕ್ಕೆ ಮತ್ತೇನಾದರೂ ಶಾಪಿಂಗ್ ಆ ಥರದ್ದು ಏನಾದರೂ ಇದ್ದಿದ್ರೆ ಅಲ್ಪ ಸ್ವಲ್ಪ ಆ ಥರದಕ್ಕೆ ನೋಡ್ತಾ ಇದ್ದೆ. ಬಿಟ್ಟರೆ ಅಷ್ಟೊಂದು ಮೀಡಿಯಾ ಅಟೆನ್ಷನ್ ನನಗಿರಲಿಲ್ಲ. ವಾಟ್ಸಪ್ಪಲ್ಲಿ ಕೂಡ ಫೋಟೋಸ್ನ ತುಂಬ ಕಮ್ಮಿ ಹಾಕ್ತಾ ಇದ್ದಿದ್ದು, ಆ ಥರದ್ದು ಒಂದು ಮೈಂಡ್ ಸೆಟ್ ಇತ್ತು ನನಗೆ. ಯಾಕೆ ಸಡನ್ನಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂದರೆ, ಸ್ವಲ್ಪ ನೋಡ್ತಾ ಹೋದಾಗ ಮನೇಲಿದ್ದೀನಿ, ಬೇರೆ ಏನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅರ್ನಿಂಗ್ಸ್ ಆಗಲಿ ಅನ್ನೋ ವಿಷಯಕ್ಕಲ್ಲ. ಒಂದು ನಮ್ಮ ಹತ್ರ ಯಾರಾದರೂ ಲೈಕ್ ಕನೆಕ್ಟ್ ಆಗಿ ನಾವು ಅವ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಸಿಗುತ್ತೆ, ಒಂದು ಯೂಟ್ಯೂಬ್ ಜರ್ನಿ ಅಂತ ಒಂದು ಇರಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದಷ್ಟೇ. ಅರ್ನಿಂಗ್ಸ್ ಈಸ್ ಒನ್ ಪಾರ್ಟ್ ಆಫ್, ನಾವೇನು ಅರ್ನಿಂಗ್ಸ್ ಬೇಡ ಅಂತ ಹೇಳ್ಬಿಟ್ರೆ ನಾವೇನು ಶ್ರೀಮಂತರೇನಲ್ಲ. ಒಂದು ಪಾರ್ಟ್ ಆಫ್ ಒಂದು ಅರ್ನಿಂಗ್ ಕೂಡ ಆಗುತ್ತೆ ನನ್ನ ಡೈಲಿ ರೂಟೀನ್ನ ತೋರಿಸೋದ್ರಿಂದನೂ ಅಂತ ಒಂದು ಸಣ್ಣದು ಒಂದು ಆಸೆ ಅಷ್ಟೇ. ಆಮೇಲೆ ಫಸ್ಟೆಲ್ಲ ಏನು ಅನ್ನಿಸ್ತಾ ಇತ್ತು ಅಂದರೆ, ಅಯ್ಯೋ ಯಾರು ನೋಡ್ತಾರಪ್ಪ, ನಾವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಫಿಲಮ್ ಸ್ಟಾರ್ಸು, ದೊಡ್ಡ ದೊಡ್ಡ ಹೀರೋಯಿನ್ಸೇ ಎಲ್ಲದೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಮಗೊಂದು ಅಟೆನ್ಷನ್ ಸಿಗುತ್ತೆ ಅಂತ ಒಂದು ಸಣ್ಣ ಕಲ್ಪನೆಯೂ ಇರಲ್ಲ. ಲೈಕ್ ನೆಗೆಟಿವ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಬಂದಿದೆ, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ನನಗೆ ಹೊರಗಡೆಯಿಂದ ನೆಗೆಟಿವ್ ಕಮೆಂಟ್ಸ್ ಏನೂ ಬಂದಿಲ್ಲ. ಯಾರಾದರೂ ಲೈಕ್ ಫ್ರೆಂಡ್ಸ್ ಆ ಥರದವರೆಲ್ಲ ಚೆನ್ನಾಗಿದೆ ಆ ಥರದ್ದನ್ನೇ ಹೇಳಿದ್ದಾರೆ. ಈ ಫ್ಯಾಮಿಲಿ ಇದೆ ನೋಡಿ, ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ. ದುಶ್ಮನ್ ಎಲ್ಲೂ ನೀವು ಹುಡುಕ್ಬೇಕಾಗೇ ಇಲ್ಲ, ಫ್ಯಾಮಿಲಿಲೇ ಇರ್ತಾರೆ. ಅದೇನು ದೊಡ್ಡ ಒಂದು ಯಾರನ್ನೋ ಹುಡ್ಕೊಂಡು ಹೋಗಿ ಈ ಥರದ್ದು ಮಾತಾಡಬೇಕು ಅನ್ನೋದು ಏನೂ ಇಲ್ಲ. ನೀವೊಂದು ಸಣ್ಣ ಕೆಲಸ ಮಾಡಿ, ನೀವು ಒಳ್ಳೇದು ಮಾಡಿ, ಅದಕ್ಕೂ ಒಂದಷ್ಟು ಕೆಟ್ಟ ಕಮೆಂಟ್ಸ್ ಇರುತ್ತೆ ಫ್ಯಾಮಿಲಿ ಕಡೆಯಿಂದ. ನೀವು ಕೆಟ್ಟದ್ದು ಮಾಡಿ, ಕೆಟ್ಟದ್ದು ಮಾಡಿದಾಗಂತೂ ಫುಲ್ಲು ಅದೇ ಆಗುತ್ತೋ, ನಾವೇ ಮಾಡ್ಕೋತೀವೋ, ಕೆಟ್ಟದ್ದು ಏನೋ ಒಂದು ಆಗುತ್ತೆ. ಯಾರೂ ಕೆಟ್ಟದನ್ನು ಬೇಕು ಅಂತ ಮಾಡ್ಕೊಳಲ್ಲ. ಅದಾದಾಗ ನೋಡಬೇಕು, ಫುಲ್ ಟ್ರೆಂಡಿಂಗಲ್ಲಿ ಇರ್ತೀವಿ ನಾವು. ನಂಗೊಂದು ಖುಷಿ ಏನು ಗೊತ್ತಾ, ನಾವೇನೋ ಸಂಬಳ ಕೊಡದೇ ಇದ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅದೊಂದು ಖುಷಿ ನನಗೆ, ಇಲ್ಲ ಅಂತ ನಾನೇನು ಹೇಳಲ್ಲ. ನನಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ನನ್ನ ಎದುರುಗಡೆ ಮಾತಾಡೋಷ್ಟು ಧೈರ್ಯ ಇಲ್ಲ, ಯಾಕೆಂದರೆ ನಾನು ಅಲ್ಲೇ ಏನಿದ್ರು ಸ್ಪಾಟಲ್ಲಿ ಅಲ್ಲೇ ಆನ್ಸರ್ ಮಾಡ್ತೀನಿ. ನನಗೆ ಯಾವುದೇ ರೀತಿ ಭಯ ಇಲ್ಲ. ಅವ್ರು ದೊಡ್ಡವರು ಇವ್ರು ಚಿಕ್ಕವರು ಆ ಥರದ್ದೆಲ್ಲ ಏನೂ ಇಲ್ಲ. ನಂದು ತಪ್ಪಿತ್ತಾ, ಐ ಎಕ್ಸೆಪ್ಟ್ ದಟ್. ಏನಾದರೂ ಆಗಲಿ ನಾನು ಹೌದಾ ತಪ್ಪಿದೆಯಾ ಯೋಚನೆ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನನಗೆ. ತಪ್ಪಿಲ್ವಾ, ನಾನು ಏನೂ ಮಾಡೇ ಇಲ್ಲ, ನಾನು ಅಲ್ಲೇ ರೆಬೆಲ್ ಆಗಿ ನಾನು ಆನ್ಸರ್ ಮಾಡೋದು ನನ್ನ ನೇಚರ್. ನನ್ನ ಎದುರುಗಡೆ ಯಾವತ್ತೂ ಏನೂ ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ. ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ. ನನಗೇನು ಬೇಜಾರೇನಿಲ್ಲ, ನಾನು ತಲೆನೂ ಕೆಡಿಸ್ಕೊಳಲ್ಲ. ಫಸ್ಟ್ ಆಫ್ ಆಲ್ ನೀವು ಇವಾಗ ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಿಂಗೆ ಅನ್ಕೋತಾರೆ, ನಾವು ಬದುಕೋಕ್ಕೆ ಆಗಲ್ಲ. ಎಲ್ರಿಗೂ ನಾವು ಬದುಕ್ತಾ ಇದ್ದೀವಿ ಅಂದರೆ ಕಾಲಿಡ್ದು ಎಳಿಯೋದೇನೆ ಜೀವನ. ಯಾಕಂದರೆ ಅವ್ರಿಗೆ ಎಳಿಲಿಲ್ಲ ಅಂದರೆ ಜೀವನ ಮಾಡೋಕ್ಕೆ ಆಗಲ್ಲ.
ಫಸ್ಟ್ ನನಗೆ ಅಷ್ಟೊಂದು ಫ್ಯಾಮಿಲಿ ಸಪೋರ್ಟ್ ಏನೂ ನನಗೆ ಸಿಕ್ಕಿಲ್ಲ. ನನಗೆ ಸ್ಟ್ಯಾಂಡ್ ಅಂತ ತಗೊಂಡಿದ್ದು ಒಂದು ನಂಜುಂಡೇಶ್ವರ್ ಅವರು. ಏನು ಮೀಡಿಯಾ ತರೋದೆಲ್ಲ ಏನೂ ಇರಲಿಲ್ಲ, ಫೋಟೋಗ್ರಾಫರ್ ಅವ್ರು ಅಷ್ಟೇನೆ. ಏನು ಅವ್ರು ಮಾಡು ಅಂತಲೂ ಹೇಳಿಲ್ಲ, ಮಾಡಬೇಡ ಅಂತಲೂ ಹೇಳಿಲ್ಲ. ನಾನು ಮಾಡಿದಾಗ ಆಯ್ತು ಓಕೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಥರನೇ ಅವ್ರದ್ದು ಇದ್ದಿತ್ತು. ಅಭಿನವ್ ಅವನು ಪುಟ್ಟವನಿದ್ದ, ಸ್ವಲ್ಪ ತರಲೆ ತುಂಟಾಟ ಎಲ್ಲ ಮಾಡಿಕೊಂಡು ನಂಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದ. ಅದು ಬಿಟ್ಟರೆ ನಂಗೆ ಬೇರೆ ಅದು ಸಪೋರ್ಟ್ ಇರಲಿಲ್ಲ. ಆಬ್ವಿಯಸ್ಲಿ ನನ್ನ ತಂಗಿ ಸ್ವಲ್ಪ, ಅವಳು ಬಂದಾಗ ಎಲ್ಲ ನನಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಹೋಯಿತು. ಅವಳು ಸ್ವಲ್ಪ ಮಾಡು, ಏನೋ ಒಂದು ಮಾಡಬೇಕಲ್ವ ಜೀವನದಲ್ಲಿ. ಒಂದು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅದು ಬೇರೆ ವಿಷಯ, ಮಾಡಬೇಕೇನಾದ್ರೂ. ಅದು ಕಷ್ಟ ಇರುತ್ತಾ, ಈಸಿ ಇರುತ್ತಾ, ಅದೇನಾದರೂ ಆಗುತ್ತಾ, ಏನಾದರೂ ಮಾಡಿದ್ರೆ ತಾನೇ ಏನಾಗುತ್ತೆ ಅಂತ ಗೊತ್ತಾಗೋದು. ಇವಾಗ ಅಷ್ಟೊಂದು ಅಡುಗೆಗಳು ನಮ್ಮ ಹತ್ರ ರಾಶಿ ಇದೆ ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತಾನೇ ನಮ್ಗೆ ಅಷ್ಟೊಂದು ಅಡುಗೆಗಳ ರಾಶಿ ಸಿಕ್ಕಿರೋದು. ಡ್ರೆಸ್ ಕಲೆಕ್ಷನ್ಸ್, ಇವಾಗ ಡೈಲಿ ಒಂದೊಂದು ಥರ ಡ್ರೆಸ್ ಹಾಕೋತೀವಿ, ಯಾರೋ ಒಬ್ಬರು ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದನೇ ತಾನೇ ನಮ್ಗೆ ಅಷ್ಟೊಂದು ಡ್ರೆಸ್ಸಸ್ ಎಲ್ಲ ಸಿಕ್ಕಿರೋದು. ಅದೇ ಥರನೇ ಏನೋ ಒಂದು ಮಾಡ್ತಾ ಇರಬೇಕು ಯಾವಾಗ್ಲೂ, ಲೈಕ್ ವೇಸ್ಟ್ ಆಗಿರಬಾರ್ದು ಅನ್ನೋ ಥರನೇ ಅವಳ ಇಂಟೆನ್ಷನ್ ಇದ್ದಿದ್ದು. ಅವಳು ಪಾಪ ಆಬ್ವಿಯಸ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದಾಳೆ, ನಾನಿಲ್ಲ ಅಂತ ಹೇಳಲ್ಲ. ಅವಳು ಲಂಡನಿಂದ ಬಂದಾಗ ಅದೆಲ್ಲ ವ್ಯೂಸ್ ತುಂಬಾ ನನಗೆ ತುಂಬ ಚೆನ್ನಾಗಿ ಸಿಕ್ಕಿತ್ತು. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನಗೆ ಒಂದು ವಿಷಯ ಏನನ್ಸುತ್ತೆ ಅಂತ ಹೇಳಿದ್ರೆ, ಎಲ್ರಿಗೂ ಅಪ್ಲೈ ಆಗಬೇಕು ಅಂತ ಹೇಳಲ್ಲ. ಒಂದು 60% ಹೆಣ್ಮಕ್ಳಿಗೆ ಇಲ್ಲ ಒಂದು 50% ಹೆಣ್ಮಕ್ಳಿಗೆ ಒಂದು ತಂದೆ, ಇನ್ನೊಂದು ಗಂಡ, ಎರಡು ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಅಪ್ಪ ನಮಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ನೋಡ್ಕೋತಾರೆ, ಅದು ಒಂದು. ಇನ್ನೊಂದು ಮದುವೆ ಆದಮೇಲೆ ಹಸ್ಬೆಂಡ್. ನಂಜುಂಡೇಶ್ವರ್ ಕಡೆಯಿಂದ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಾನು ಅದು ವಿಷಯಕ್ಕೇನು ಹೇಳಲ್ಲ, ಸ್ವಲ್ಪ ನಂದೇ ಗಲಾಟೆ ಜಾಸ್ತಿ, ಸ್ವಲ್ಪ ಅವರೇ ಒಂದು ತಾಳ್ಮೆ ತೊಗೊತಾರೆ, ಅದೊಂದು. ಅದು ಬಿಟ್ಟರೆ ಎಲ್ಲ ಹ್ಯಾಂಡಲ್ ನಾನೇ ಮಾಡ್ತೀನಿ. ಅವರು ನನಗೆ ಏನೇ ವಿಷಯ ನಾನು ಮಾಡಿದ್ರು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ. ಆ ಥರದ ವಿಷಯಕ್ಕೇನು ನನಗೇನೋ ತೊಂದರೆ ಏನೂ ಇಲ್ಲ. ಅದೊಂದು ದೊಡ್ಡ ಸಪೋರ್ಟ್ ಆಗಿ ನಿಂತ್ಕೊಂತು ನನಗೆ ಯೂಟ್ಯೂಬ್ ಚಾನಲ್ಗೆ ನಂಜುಂಡೇಶ್ವರ್. ನೀವು ಏನೇ ಆಗಿರಲಿ ಗಂಡನ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಸ್ವಲ್ಪ ಸರ್ವೈವಲಿಂಗ್ ಕಷ್ಟ ಆಗುತ್ತೆ. ನನ್ನ ಕೇಳಿದ್ರೆ ಎಲ್ರಿಗೂ ಅಪ್ಲೈ ಆಗಬೇಕು ಅಂತೇನಿಲ್ಲ. ಇವಾಗ ಡಿವೋರ್ಸ್ಡ್ ಆಗಿರೋರು ಇದ್ದಾರೆ, ಲೈಕ್ ಅವ್ರದ್ದೇನೋ ಒಂದು ಇನ್ಸಿಡೆನ್ಸ್ ಆಗಿ ಅವರು ಕಾರಣಾಂತರಗಳಿಂದ ಬೇರೆ ಆಗಿ ಅವ್ರದ್ದೇ ಕಾಲ ಮೇಲೆ ನಿಂತ್ಕೊಂಡು ಚೆನ್ನಾಗಿ ದುಡಿತಾ ಇರೋರು ಇರ್ತಾರೆ. ಲೈಕ್ ಅವರು ಹಸ್ಬೆಂಡ್ ಇಲ್ಲ, ಆ ಥರದವರು ಇದ್ದು ಜೀವನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಲೈಕ್ ಒಂದು ವರ್ಗ ಅಂತ ಇರುತ್ತೆ ನೋಡಿ, ಆ ವರ್ಗದ ಜನರಿಗೆಲ್ಲ ಬೇಕಾಗ್ತಾರೆ. ಮ್ಯಾನ್ ಪವರ್ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗಿನ ಪ್ರಕಾರ ಎಲ್ರಿಗೂ, ಎಲ್ಲ ಹೆಣ್ಮಕ್ಳಿಗೂ ಬೇಕಾಗತ್ತೆ. ಅದು ನನಗೆ ಚೆನ್ನಾಗೇ ಸಿಕ್ಕಿದೆ, ಅದೇನೋ ನನಗೇನು ಪ್ರಾಬ್ಲಮ್ ಏನಾಗಿರಲಿಲ್ಲ. ಅದು ಬಿಟ್ಟರೆ ಬೇರೇನು ನನಗೆ ಈ ಯೂಟ್ಯೂಬ್ ಚಾನಲಿಂದ ಏನೂ ಅಲ್ಲ. ಯೂಟ್ಯೂಬ್ ಚಾನಲ್ಗೆ ನನಗೆ ಬೇರೆ ಯಾರಿಂದನೂ ತೊಂದರೆ ಇಲ್ಲ. ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬಾ ನಂಜುಂಡೇಶ್ವರ್ ಸಪೋರ್ಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಅದೇನು ಪ್ರಾಬ್ಲಮ್ ಏನಿರಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ನಿಲ್ಲಿಸ್ಬಿಟ್ಟೆ. ಅವಾಗ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ. ಫ್ರೆಂಡ್ಸು ಅವರು ಇವರು ಎಲ್ಲ ಆಲ್ರೆಡಿ ನನಗೆ 1000 ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ಆಗಿದ್ರು. ಲೈಕ್ ಆದಾಗ ಒಂದು 600 ಸಮಥಿಂಗ್ ಏನೋ ಇದ್ರು ಅಷ್ಟೇನೆ. ತುಂಬ ಏನೋ ಜಾಸ್ತಿ ಏನೋ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ನನಗೆ ಯೂಟ್ಯೂಬ್ ಚಾನಲಲ್ಲಿ ಲೈಫ್ ಕೊಟ್ಟಿದ್ದು ಒಂದೇ ಒಂದು ವೀಡಿಯೋ, ಅದು ಇನ್ನೊಂದು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ, ಯಾಕಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸ್ವಲ್ಪ ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಒಂದೇ ಒಂದು ನನಗೆ ಲೈಫ್ ಕೊಟ್ಟಿದ್ದು. ಅದು ಬಿಟ್ಟರೆ ಬೇರೆ ಯಾವುದೂ ಅಷ್ಟು ಚೆನ್ನಾಗೇನು ಹೋಗಿರಲಿಲ್ಲ. ಅದು ಒಂದರಿಂದ ಎಲ್ಲ ವೀಡಿಯೋಸೂ ನನಗೆ ತುಂಬ ಚೆನ್ನಾಗಿ ಹೋಯಿತು. ಯಾಕೆ ಬಿಟ್ಬಿಟ್ಟೆ ಅಂತ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಾದರೂ ಏನಾದರೂ ಬೇಜಾರಾಯ್ತಾ ನಿನಗೆ, ಯಾಕೆ ಬಿಟ್ಬಿಟ್ಟೆ, ಯಾಕೆ ಇದಾಗ್ಬಿಡ್ತು ಅಂತ. ಯಾರಾದರೂ ಏನಾದರೂ ಮಾತಾಡಿದ್ರೆ ನಾನು ಆ ಕೆಲಸನ ಕೈ ಬಿಡ್ತಾ ಇರಲಿಲ್ಲ. ಸಮ್ ಪರ್ಸ್ನಲ್ ಇಶ್ಯೂಸ್, ಸಿಕ್ಕಾಪಟ್ಟೆ ಇಶ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಒಂಥರ ಹಿಂಸೆ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದ್ರ ಮಧ್ಯೆ ಸ್ವಲ್ಪ ಕೋರ್ಟಿಂಗ್ ಕೆಲಸಗಳು ಬೇರೆ ಆಗ್ಬಿಡ್ತು ನನಗೆ. ಕೋರ್ಟ್ ಕೆಲಸಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಎವ್ರಿ ಡೇ ಯಾವುದೂ ಪ್ರಶಾಂತತೆಯಿಂದ ಇರೋದಕ್ಕಾಗಲ್ಲ. ಅದರದ್ದು ಸರ್ಟನ್
ಟೈಮ್ ಅಂತ ಇರಲ್ಲ. ಅದು ಏನಿದೆ, ಅದು ಯಾಕಾಯಿತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಈಗ ಅದು ಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಅದರಿಂದ ನಾನೇನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಅದ್ರಲ್ಲಿ ವಿಚಾರದಲ್ಲಿ ಸಿಕ್ಕಾಕೊಂಬಿಟ್ಟೆ, ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಸ್ವಲ್ಪ ಆಗಿತ್ತು. ಆದ್ದರಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ನ ವೀಡಿಯೋಸ್ನ ಹಾಕೋದನ್ನ ಕಂಪ್ಲೀಟಾಗಿ 1.25 ವರ್ಷ ಬಿಟ್ಟಿದೆ. ಆದ್ರೂ ನನ್ನ ವೀಡಿಯೋಸ್ ಓಡ್ತಾನೇ ಇತ್ತು. ನಂಗೆ ಅದ್ರಂದು ಖುಷಿ ಇದೆ. ಎಲ್ಲ ವೀಡಿಯೋಸು ಓಡಿಲ್ಲ, ಲೈಕ್ ಸಮ್ ಪರ್ಟಿಕ್ಯುಲರ್ ವೀಡಿಯೋಸು ಸ್ವಲ್ಪ ಓಡ್ತಾ ಇತ್ತು ನನಗೆ. ಅದು ಬಿಟ್ಟರೆ ನನಗೇನು ಬೇರೆ ಏನೂ ಅದರಿಂದ ಏನೂ ಇದಾಗಲಿಲ್ಲ. ಲೈಕ್ ತುಂಬ ಸ್ವಲ್ಪ ವೀಡಿಯೋಸ್ ಓಡ್ಬಿಟ್ಟಿದ್ದಿದ್ರೆ ಏನಾದರೂ ಆಗಿರಲಿ, ಆ ಕಡೆ ಅಟೆನ್ಷನ್ ಬಿಟ್ಬಿಟ್ಟು ಈ ಕಡೆ ಡೈವರ್ಟ್ ಆಗ್ತಿದ್ನೋ ಏನೋ ಗೊತ್ತಿಲ್ಲ ನನಗೆ. ನಮ್ಗೆ ಏನೂ ಮೀಡಿಯಾ ಬಗ್ಗೆ ಏನೂ ಗೊತ್ತೇ ಇಲ್ಲ, ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತೇ ಇಲ್ಲ. ವ್ಲಾಗ್ಸ್ ಹೋಗು ಅಂದರೆ ಹೆಂಗೋಗುತ್ತೆ? ನಮ್ಮದು ಪ್ರಯತ್ನ ಇರಬೇಕು ಫಸ್ಟು, ಆಮೇಲೆ ಫಲ ದೇವರಿಗೆ. ನಾನು ಹಂಗಾಗಿ ಅದು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ. ಆಮೇಲಿಂದ ನಂಗೆ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ಇವಾಗ ಅದೇನೋ ಹೇಳ್ತಾರಲ್ಲ, ತೇರ್ಗಡೆ ಆಗಿದೆ ಅಂತ. ಅದು ತೇರ್ಗಡೆ ಆದಮೇಲೆ ಸ್ವಲ್ಪ ಸಮಾಧಾನವೂ ಆಯಿತು. ಇವಾಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತೂ ಸಿಕ್ತು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಪಿನ್ ಬರಬೇಕಾಗಿತ್ತು, ಅದು ಯಾಕೆ ಬಂದಿಲ್ಲ ಅಂತ ಒಂದು ಸತಿ ಅಂದರೆ ಯಾವುದೋ ನನ್ನ ಫ್ರೆಂಡ್ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಅವರು ನಿನ್ಗೆ ಪಿನ್ ಬಂತು ಅಂತ. ಅಯ್ಯೋ ನಂಗೆ ಪಿನ್ನೇ ಬರಲಿಲ್ಲ. ನಾನು ಆ ಪಿನ್ ಬಂದಿದ್ದಿದ್ರೆ ಒಂದು ಮೋಟಿವೇಶ್ನಲ್ ಸಿಗ್ತಾಯಿತ್ತು ನನಗೆ, ನಾನು ಮುಂದಕ್ಕೆ ಹೋಗ್ತಾ ಇದ್ದೆ ಅಂತ. ಯಾಕೆ ಪಿನ್ ಬರಲಿಲ್ಲ? ಇವಾಗ ನಾನು ಒಂದು ಹೇಳ್ತೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಅವರು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದು ಬಗ್ಗೆ ಏನೋ ಒಂದು ಗೊತ್ತಿರುತ್ತೆ, ಅದು ಏನೋ ಒಂದು ಮಾಡಿಬಿಟ್ಟು ಸರ್ವೈವಲ್ ಆಗಿಬಿಡ್ತಾರೆ ಅವರು. ಏನೂ ಗೊತ್ತಿಲ್ಲ ಅವ್ರಿಗೆ, ಪಾಪ ಏನೂ ಗೊತ್ತಿರಲ್ಲ. ಅವರು ಯಾರ ಹತ್ರನಾದ್ರೂ ಕೇಳಿಬಿಟ್ಟು ಸರ್ವೈವಲ್ ಆಗೋದು. ಈ ನಮ್ಮಂಥವ್ರು ಇರ್ತಾರೆ ನೋಡ್ರಿ, ಏನೋ ಗೊತ್ತಿಲ್ಲ ಅಂತ ಯಾರ ಹತ್ರನೂ ಹೇಳೋಂಗೂ ಇಲ್ಲ, ಎಲ್ಲ ಗೊತ್ತು ಅಂತ ಅದನ್ನು ಸರ್ಚ್ ಮಾಡೋಂಗೂ ಇಲ್ಲ, ಆ ಥರ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಗೂಗಲ್ ಪಿನ್ ಏನಾದರೂ ನೋಡೋಕ್ಕೆ ಮಾತಾಡೋಕ್ಕೆ ನೋಡೋಕ್ಕೆ ಅಂತ ಹೋದರೆ ಅದು 2-3 ಸತಿ ಏನೋ ಅಷ್ಟೇ ನಿಮಗೆ ಪಿನ್ ಬರೋದು. ಆಮೇಲಿಂದ ಅದು ಲಾಕ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ ಅಡ್ರೆಸ್ ವೆರಿಫಿಕೇಷನ್ಗೆ ಅಲ್ಲೇ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಪ್ರೊಸೆಸಿಂಗ್ ಹೆಂಗೋ ಏನೋ, ಅದು ಏನೂ ಗೊತ್ತಿಲ್ಲ. ಇದು ಸುಮ್ಮನೆ ಪಿನ್ ಬರೋದು ಒಂದು ಬೆಸ್ಟ್ ಆಪ್ಷನ್. ನಿಮಗೆ ಪಿನ್ ಆಗ್ತಿದ್ದಂಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಆ ಪಿನ್ನು 2000 ಡೇಟ್ ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ನನಗೆ 2 ವರ್ಷದ ಹಿಂದೆನೇ ಪಿನ್ ಬಂದುಬಿಟ್ಟಿದೆ. ಅಂದರೆ ನಂದು ಒಂದೇ ಒಂದು ವ್ಲಾಗ್ ಓಡಿದೆ ಅಂತ ಹೇಳಿದ್ನಲ್ಲ, ಆವಾಗಲೇ ಪಿನ್ ಬಂದುಬಿಟ್ಟಿದೆ ನನಗೆ. ಅದು ವೆರಿಫಿಕೇಷನ್ ಎಲ್ಲ ಬಂತು. 1000 ಸಬ್ಸ್ಕ್ರೈಬರ್ಸ್ ಆದರೂ 4000 ವಾಚಿಂಗ್ ಅವರ್ಸು ಮುಗ್ದಿತ್ತು ನಂದು. ಹೆಚ್ಚು ಕಮ್ಮಿ ಒಂದು 6-7 ತಿಂಗಳೊಳಗಡೆ ಮುಗ್ದುಬಿಟ್ಟಿತ್ತು. 8 ತಿಂಗಳೊಳಗಡೆ ನಂದು ಕಂಪ್ಲೀಟ್ ಆಗಿಬಿಟ್ಟಿತ್ತು. ಕಂಪ್ಲೀಟ್ ಆಗಿಬಿಟ್ಟಿದೆ. ಪಿನ್ನುಗೆ ನಾವು ಎಲ್ಲ ಏನೇನು ಮಾಡಬೇಕು ಅದು ಪ್ರೊಸೆಸಿಂಗ್ ನೋಡಿಕೊಂಡು, ನನಗೂ ಏನೂ ಗೊತ್ತಿರಲಿಲ್ಲ. ಎಲ್ಲ ಆನ್ಲೈನಲ್ಲಿ ನೋಡಿದ್ದು, ಬೇರೆಯವ್ರದ್ದು ವಿಡಿಯೋ ವಾಚ್ ಮಾಡಿದ್ದು, ಅದು ಇದು ಏನೇನೋ ಮಾಡಿದ್ದು. ಅದನ್ನು ಆನ್ ಮಾಡಿದೆ. ಪಾಪ ನಂಜುಂಡೇಶ್ವರ್ಗೆ ಅದ್ರ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ ಪಾಪ ಅವರಿಗೆ. ಅವರು ಫೋಟೋಗ್ರಾಫರು, ಅವ್ರದ್ದು ಒಂದು ಪ್ಯಾಷನ್ ಕೂಡ ಇದೆ. ಅವ್ರು ವೈಲ್ಡ್ ಫೋಟೋಗ್ರಫಿ ಎಲ್ಲ ಮಾಡ್ತಾರೆ. ಆದರೆ ಯಾವುದೇ ವಿಚಾರ ಆಗಲಿ ಎಲ್ಲದನ್ನೂ ತಿಳ್ಕೊಳಕ್ಕಾಗಲ್ಲ. ಅವ್ರದ್ದೇ ಒಂದು ಲಿಮಿಟೆಡ್ ನಾಲೆಡ್ಜ್ ಅಂತ ಇರುತ್ತೆ, ಅದರಲ್ಲಿ ಮಾತ್ರನೇ ಸರ್ವೈವ್ ಆಗೋಕ್ಕೆ ಸಾಧ್ಯ. ಅವ್ರು ಸ್ವಲ್ಪ ಏನೋ ಆ ಥರದ್ದು ವಿಷಯನೂ ಪಾಪ ಅವ್ರಿಗೇನೋ ಗೊತ್ತಿರಲಿಲ್ಲ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಲೈಕ್ ಅವರು ಹೆಂಗೆ ಮಾಡಿದೆ ನೀನು, ನಂಗೊಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ. ಸರಿ ಓಕೆ ಅಂತ ಹೇಳ್ಬಿಟ್ಟು ಅವ್ರದ್ದು ಹೆಲ್ಪ್ ಮಾಡೋಕ್ಕೆ ಹೋದಾಗ, ನಂದು ಏನಾಗಿದೆ ಅಂತ ನೋಡೋಕ್ಕೆ ಅಂತ ಹೋದಾಗ ಆವಾಗ ಗೊತ್ತಾಗಿದ್ದು. ಯಾವಾಗ ಈ ಒಂದು 4 months ಬ್ಯಾಕಲ್ಲಿ ಗೊತ್ತಾಗಿದ್ದು ನನಗೆ ಪಿನ್ ಆವಾಗಲೇ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಅದರದ್ದು ಫೋಟೋ ಹಾಕ್ತೀನಿ ನೋಡಿ, ಒಂದು ಸ್ವಲ್ಪ ಹೊತ್ತು ಹಾಕಿರ್ತೀನಿ ಆ ಫೋಟೋಸ್ನ. ಆವಾಗ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಪಿನ್ ಯಾವಾಗಲೂ ಬಂದಿದೆ ನನಗೆ ಅಂತ. ಆ ಪಿನ್ ಬಂದುಬಿಟ್ಟಿದ್ದಿದ್ರೆ ಒಂದು ಚಾನಲ್ನ ರನ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗ್ತಾಯಿತ್ತು. ಪಿನ್ನೇ ಬಂದಿಲ್ಲ. ಈ ಪಿನ್ನು ಅವರು ಕಳ್ಸೋಕ್ಕೆ ನಾವು ಅಡ್ರೆಸ್ ಅಪ್ಲೋಡ್ ಮಾಡಿರ್ತೀವಿ, ಫೋನ್ ನಂಬರ್ ಕೊಟ್ಟಿರ್ತೀವಿ. ಇದು ನಿಮಗೆ ನಾರ್ಮಲ್ ಪೋಸ್ಟ್ ಬರುತ್ತೆ. ನಾರ್ಮಲ್ ಅಂದರೆ ನಾರ್ಮಲ್ ಪೋಸ್ಟ್ ಇದು. ನಿಮಗೆ ಇವಾಗೆಲ್ಲ ಅದೇನೇನೋ ಲೈಕ್ ಸ್ಟ್ಯಾಂಪೆಲ್ಲ ಹಾಕ್ಬಿಟ್ಟೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಆದರೆ ಟ್ರ್ಯಾಕಿಂಗ್ ಬರುತ್ತೆ. ನಿಮ್ಗೆ ಈ ಥರ ಒಂದು ಬರ್ತಾ ಇದೆ ಅಂತಲೇ ಒಂದು ಟ್ರ್ಯಾಕಿಂಗೆಲ್ಲೇ ಬರುತ್ತೆ ನಿಮಗೆ. ಯಾವುದೇ ವಿಚಾರ ಆಗಿರಲಿ ನಿಮ್ಗೊಂದು ಟ್ರ್ಯಾಕಿಂಗ್ ಅಂತ ಸಿಕ್ಬಿಡುತ್ತೆ. ಇದು ಆ ಥರ ಅಲ್ಲ. ಎಷ್ಟು ಟೆಕ್ನಾಲಜಿ ಮುಂದೋಗಿದೆ. ಆನ್ಲೈನ್ ವೆರಿಫಿಕೇಷನ್ನೇ ಮಾಡಿಬಿಟ್ಟು ಅವ್ರೊಂದು ಪಿನ್ ಕಳಿಸ್ಬೋದು. ಸರಿ ಓಕೆ ಆಗಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಇದಕ್ಕೊಂದು ಜವಾಬ್ದಾರಿ. ನಾವು ಫೋನ್ ನಂಬರ್ ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಲೈಕ್ ಅಲ್ಲಿ ಫೋನ್ ನಂಬರ್ ಕೇಳುತ್ತೆ. ಅವರು ಇದ್ರ ಮೇಲೆ ಯಾವುದೇ ರೀತಿ ಫೋನ್ ನಂಬರ್ ಆಗಲಿ ಏನೂ ಬರ್ದಿರಲ್ಲ.
ಆಮೇಲೆ ಇದು ಏನು ಅಂತ ಪಾಪ ಪೋಸ್ಟ್ ಆಫೀಸ್ನವರಿಗೂ ಏನು ಅಂತ ಗೊತ್ತಿರಲ್ಲ. ಏನು ಬಂದಿದೆ ಅಂತ ಅವ್ರು ಅನ್ಕೊತಾರೆ. ಇವಾಗ ನಾವೆಲ್ಲೋ ಹೋಗಿರ್ತೀವಿ, ಅವ್ರಿಗೆ ನಮ್ಮ ಹತ್ರ ಒಂದು ಫೋನ್ ನಂಬರೂ ಇರಲ್ಲ. ಲೈಕ್ ಬರ್ತಾರೆ ಮನೆ ಹತ್ರ, ಯಾರಾದರೂ ಇದ್ದೀರಾ ಏನಾದರೂ ಒಂದು ಕೇಳ್ತಾರೆ, ಇಲ್ಲ ಅಂತ ಅನಿಸುತ್ತೆ. ಇಲ್ಲ ಅವ್ರಿಗಿದು ಅಡ್ರೆಸ್ಸೂ ಗೊತ್ತಾಗ್ದೇನೂ ಇರ್ಬೋದು. ಯಾಕೆಂದರೆ ಇದರಲ್ಲಿ ಪೂರ್ತಿ ಅಡ್ರೆಸ್ ಎಲ್ಲದನ್ನು ಮೆನ್ಷನ್ ಮಾಡೋಕ್ಕಾಗಿರಲ್ಲ. ಯಾಕೆಂದರೆ ನಾವು ಇದ್ದಿದ್ದು ಸಂಧಿ ಏರಿಯಾ ಒಂದು ಮೆನ್ಷನ್ ಮಾಡ್ಬೋದು. ಅದು 3rd ಕ್ರಾಸ್ 3rd ಮೇನ್ ನಮ್ಮದು ಡೆಡ್ ಎಂಡಲ್ಲಿದೆ, ಅದನ್ನೆಲ್ಲ ಇದರಲ್ಲಿ ಮೆನ್ಷನ್ ಮಾಡೋಕ್ಕಾಗಿರಲ್ಲ. ಅವ್ರೇನು ಮಾಡ್ತಾರೆ, ಜಾಲಪ ಕಾಲೇಜ್ ಸರೌಂಡಿಂಗ್ಸ್, ನಾವು ದೊಡ್ಡಬಳ್ಳಾಪುರದಲ್ಲಿ ಜಾಲಪ ಕಾಲೇಜ್ ಏರಿಯಾದಲ್ಲಿ ಇದ್ದೀವಿ. ಜಾಲಪ ಕಾಲೇಜ್ ಹತ್ರ ಬರ್ತಾರೆ, ಏನಾದರೂ ವಿಚಾರಿಸ್ತಾರೆ ಹಿಂಗೆ ನಂಜುಂಡೇಶ್ವರ ಇದ್ದಾರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಇವಾಗಂತೂ ಹೊಸ ಮನೆಗಳು ಹೊಸದಂತೂ ಸಿಕ್ಕಾಪಟ್ಟೆ ಆಗಿದೆ. ಅವರು ವಿಚಾರಿಸಿದಾಗ ಅಯ್ಯೋ ಯಾರೋ ಗೊತ್ತಿಲ್ಲ ಅಂತ ಯಾರೋ ಒಂದಿಬ್ಬರು ಹೇಳಿರ್ತಾರೆ, ಹೋಯ್ತು. ಅದು ಪಿನ್ ಬಂದು ಪೋಸ್ಟ್ ಆಫೀಸಲ್ಲೇ ಇದ್ದು ವಾಪಸ್ ರಿಟರ್ನು ಇವರಿಗೆ ಗೂಗಲ್ ಆ್ಯಡ್ಸೆನ್ಸ್ನವ್ರಿಗೆ ವಾಪಸ್ ಹೋಗುತ್ತೆ. ಇವರು ಗೂಗಲ್ ಆ್ಯಡ್ಸೆನ್ಸ್ನವರು ನಾನು ಏನೂ ಮಾತಾಡೋಂಗಿಲ್ಲ. ಈಗ ಅವ್ರದ್ದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಅವ್ರನ್ನೇ ಮಾತಾಡ್ದಂಗೆ ಆಗುತ್ತೆ ಯೂಟ್ಯೂಬ್ನವರಿಗೆ. ಯಾಕೆಂದರೆ ಅವ್ರದ್ದೇ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಆ ತಟ್ಟೆಲೇ ಉದ್ದಂಗೆ ಆಗುತ್ತೆ. ಅದಕ್ಕೆ ಮಾತಾಡಬಾರ್ದು ಅಂತ ಅನಿಸುತ್ತೆ ನಂಗೆ ಅಷ್ಟೇನೆ. ಬಂದಿದೆ ಈ ಥರದ್ದು ಒಂದು ಅಂತ. ನಿಮಗೆ ಒಂದೇ ಒಂದು ಚಾನಲ್ಲು ಏನಾದರೂ ಒಂದು 100 ಜನಕ್ಕಿಂತ ಜಾಸ್ತಿ ನೋಡಿಬಿಡ್ಲಿ, 1000 ಜನಕ್ಕಿಂತ ಜಾಸ್ತಿ ನೋಡಿಬಿಡ್ಲಿ, ಹೆಂಗೆ ಮೇಲ್ ಬರ್ತಾ ಇರುತ್ತೆ ಗೊತ್ತಾ, ನೋಡಿ ಈ ಥರ ಕಂಟೆಂಟ್ ಮಾಡಿ, ನೋಡಿ ಇದನ್ನು ಮಾಡಿ, ನೋಡಿ ಅದನ್ನು ಮಾಡಿ, ನೀವು ಇದಾಗಿದೆ ಅದೇ ಬರೀ ಈ ಥರದಕ್ಕೆ ಮಾತ್ರ ಅವರು. ಅದೇ ಏನಾದ್ರು ಒಂದು ವಿಷಯ ಇರಲಿ, ಅವರು ಈ ಥರ ಒಂದು ಗೂಗಲ್ ಪಿನ್ ಬಂದಿದೆ ಅಂತ ಒಂದೇ ಒಂದು ಮೇಲ್ ಹೋಗ್ಲಿ ಬೇಡಪ್ಪ, ಇಷ್ಟೂ ನಾವು ಮಾಡಿದ್ವಿ, ಫೋನ್ ನಂಬರ್ ಹಾಕ್ಬಿಟ್ರೆ ಸಾಕಲ್ವ. ಅವ್ರು ಫೋನ್ ನಂಬರು ಹಾಕಿರಲ್ಲ, ಏನೂ ಹಾಕಿರಲ್ಲ, ಸುಮ್ಮನೆ ಒಂದು ನಾರ್ಮಲ್ ಲೆಟರ್ ಬರುತ್ತೆ. ನಿಮಗೆ ನಾರ್ಮಲ್ ಲೆಟ್ರ್ ಸಿಕ್ಕಿದ್ರೆ ಸಿಗ್ಬೋದು, ಸಿಕ್ತಿದ್ರೆ ಇಲ್ಲ, ಗೊತ್ತಿಲ್ಲ. ನಂದಂತೂ ಈ ಥರ ಆಗಿ ವಾಪಸ್ ಹೋಗಿದೆ. ಅಪ್ಲೈಯೇ ಮಾಡೋಕ್ಕಾಗದೇ ಇರೋರು ಇದ್ದಾರೆ. ಸ್ವಲ್ಪ ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗ ಇದು ಸಿಕ್ಕಿ ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋ ಹಂಗೆ ಆಯಿತು. ಇದೊಂದು ಅದೃಷ್ಟ. ಇದು ಬರೋದೇ ತುಂಬ ಯೂಟ್ಯೂಬರ್ಸ್ನ ಕನಸು. ಆ ಕನಸು ನನಗಂತೂ ನನಸಾಗಿದೆ. ಇದೊಂದು ಬಂದಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ ಅಂತಲ್ಲಪ್ಪ. ಇದೊಂದು ಡೋರ್ ಓಪನಿಂಗಿಗೆ ಒಂದು ನೆಕ್ಸ್ಟ್ ಕೀಸ್ ಇದೆ. ನೆಕ್ಸ್ಟ್ ಕೀಸ್ ಆದಮೇಲೆ ನಿಮಗೊಂದು ಸರ್ಟನ್ ಅಮೌಂಟ್ ಅಂತ ಬರೋದು. ಆದರೆ ನಂದೇನಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅಮೌಂಟ್ ಇತ್ತು ನಂದು. ಅಂದರೆ ಪಿನ್ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಾ ಬಂದಿದೆ. ಈಗ ಆಗಸ್ಟ್ ತಿಂಗಳಲ್ಲಿ ಮೇ ಬಿ ನನಗೆ ಪೇಮೆಂಟ್ ಆಗುತ್ತೆ. ಮೇ ಬಿ ಅಲ್ಲ, ಪೇಮೆಂಟ್ ಆಗಲೇಬೇಕು. ಅದು ಆಲ್ರೆಡಿ ಇದೆ, ಗ್ರೀನ್ ಸಿಂಬಲ್ ನನಗೆ ತೋರಿಸ್ತಾ ಇದೆ, ಪೇಮೆಂಟ್ ಆಗುತ್ತೆ. ನಾನು ಮಾಡಿದ ಒಂದು ಸಣ್ಣ ತಪ್ಪು ಏನು ಹೇಳಿ, ಹುಡುಕ್ಬೇಕಾಗಿತ್ತು. ಪಿನ್ ಹಾಕಿದ್ದೀನಿ, ಅದು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಯಿತು ಗೊತ್ತಾ, ಇದು ಸೆಕೆಂಡ್ ಟೈಮು ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಿದಾಗ ಸೆಕೆಂಡ್ ಟೈಮು ನಾನು ಇದನ್ನು ಪಿನ್ನ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದೆ. ಅಲ್ಲಿತ್ತು ಸೆಕೆಂಡ್ ಪಿನ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ, ಸೆಕೆಂಡ್ ಟೈಮಿಗೆ. ಸರಿ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದೆ. ಬರುತ್ತೆ ಅನ್ನೋ ಹೋಪ್ ಇರಲಿಲ್ಲ. ಆಮೇಲೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ನಿಮಗೇನು ನಾರ್ಮಲ್ ಪೋಸ್ಟ್ ಬರುತ್ತೆ ಅಂತ ಅವಾಗ ಗೊತ್ತಾಗಿದ್ದು ನನಗೆ. ನಾರ್ಮಲ್ ಪೋಸ್ಟಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಹೋಗಿ ನೀವು ಪಿನ್ ಅಪ್ಲೈ ಮಾಡಿದ ತಕ್ಷಣ ಇದನ್ನು ಮಾಡಿಬಿಡಿ. ಪಿನ್ ಅಪ್ಲೈ ಮಾಡಿದ ತಕ್ಷಣ ಇದನ್ನು ಮಾಡಿದ್ರೇ ನಿಮಗೆ, ಇಲ್ಲಾಂದರೆ ವರ್ಕೌಟೇ ಆಗಲ್ಲ. ನನಗೆ ಗೊತ್ತಿರೋಂಗೆ ವರ್ಕೌಟೇ ಆಗಲ್ಲ ನಿಮ್ಗೆ ಇದರಲ್ಲಿ. ಪಿನ್ ಅಪ್ಲೈ ಮಾಡಿದ ತಕ್ಷಣ ಪೋಸ್ಟ್ ಆಫೀಸಿಗೆ ಹೋಗಿ, ಪೋಸ್ಟ್ ಆಫೀಸ್ ಅಂದರೆ ನಮ್ಮ ಏರಿಯಾಗೆ ಯಾರು ಬರ್ತಾರೆ ಅವ್ರದ್ದು ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು, ಸರ್ ನೋಡಿ ಸರ್ ಈ ಥರದ್ದು ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಂತ ಬರುತ್ತೆ, ನೀವು ನನಗೊಂದು ಸತಿ ಒಂದು ಕಾಲ್ ಮಾಡೋಕ್ಕಾದರೆ ಒಂದು ಕಾಲ್ ಮಾಡಿ ಅಂತ. ಅವ್ರ ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ, ಆಯಿತು ಮೇಡಮ್ ಕಾಲ್ ಮಾಡ್ತೀನಿ, ನೀವು 2 ಡೇಸಿಗೆ ಒನ್ಸ್ ಕಾಲ್ ಮಾಡ್ತಾಯಿರಿ, ಬೆಳಗ್ಗೆ 10:30 11 ಗಂಟೆ ಒಳಗಡೆ ನಾನು ಲೆಟ್ರೆಲ್ಲ ಪಿಕಪ್ ಮಾಡ್ಕೊಳ್ಳೋದು, ನೀವು ಕಾಲ್ ಮಾಡ್ತಾಯಿದ್ರೆ ನನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾನು 2 ಡೇಸ್ ಒನ್ಸ್ 3 ಡೇಸ್ ಒನ್ಸ್ ಕಾಲ್ ಮಾಡ್ತಾ ಬಂದೆ. ಒಂಚೂರು ಲೇಟ್ ಆಗಿಬಿಟ್ರೆ 2 ವಾರದಿಂದ 4 ವಾರಕ್ಕೆ ಜಂಪ್ ಆಗಿಬಿಡುತ್ತೆ. ಅದೇನಾದ್ರು ಬಂತು ವಾಪಸ್ ಹೋಯ್ತು ಅಂದರೆ ನೀವು ಇನ್ನೊಂದು ಸತಿ ಮಾಡಬೇಕು ಅಂದರೆ ಅದಕ್ಕೆಲ್ಲ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ, ಏನು ಒಂದು ಚೂರು ನಿಮಗೆ ಏನು ಮಾಡೋಕ್ಕೆ ಆಗಲ್ಲ, ಮಿಸ್ ಕಾಡೋಕ್ಕಾಗಲ್ಲ ಅಂತ ನೋಡಿ, ಆ ಥರ ಮಿಸ್ ಕಾಡೋಕ್ಕೆ ಆಗಲ್ಲ, ಆ ಥರ ಹಿಡಿದು ಇಟ್ಬಿಟ್ಟಿರ್ತಾರೆ ಯೂಟ್ಯೂಬ್ನವರು. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಆಗಿದೆ. ಗೂಗಲ್ ಪಿನ್ ಕೂಡ ಸಿಕ್ಕಿದೆ. ಇದು ಸಿಕ್ಕಿ ನಂಗೆ ತುಂಬ ಖುಷಿಯಾಗಿದೆ. ಐ ಆಮ್ ಬ್ಲೆಸ್ಡ್ ಇದು ಸಿಕ್ಕಿರೋದು. ಇದನ್ನು ಆಲ್ರೆಡಿ ಒಂದು ಬ್ಲಾಗ್ ಕೂಡ ಹಾಕಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ವ್ಯೂಸ್ ಹೋಗಲಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಲಿಲ್ಲ. ಸದ್ಯ ಅಷ್ಟು ಹೋಗಿರೋದು ನನ್ನ ಪುಣ್ಯ.
ಮತ್ತು KSIC ಸಿಲ್ಕ್ ಸ್ಯಾರೀಸ್ದು ತುಂಬ ಚೆನ್ನಾಗಿ ವೀಡಿಯೋಸ್ ಹೋಗುತ್ತೆ, ತುಂಬ ಕಮೆಂಟ್ಸ್ ಕೂಡ ಬಂದಿದೆ ನನಗೆ. ನಾನು ಮಾಡಿದ ಒಂದು ಸಣ್ಣ ತಪ್ಪನ್ನ ನೀವು ಯಾರು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತು ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿದ್ರೆ ನೀವು ಒಂದು ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ಹೊಸದಾಗಿ ಯಾರ್ಯಾರು ಚಾನಲ್ ಮಾಡ್ತಾ ಇದ್ದೀರಾ ಅವ್ರಿಗೆ ಏನಾದರೂ ಬೇಕು ಅಂತ ಕೇಳಿದ್ರು ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಲೈಕ್ ನನಗೆ ಗೊತ್ತಿರೋದು, ನನಗೆ ತುಂಬ ಗೊತ್ತು ಅಂತ ನಾನೇನು ಹೇಳಲ್ಲ, ನನಗೇನು ಗೊತ್ತು ಅದನ್ನು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಪಿನ್ನಿನ ಸಮಸ್ಯೆ ಇದ್ದರೆ ಏನಾದರೂ ಇದ್ದರೆ ನನ್ನ ಹತ್ರ ಏನಾದರೂ ಶೇರ್ ಮಾಡಿದ್ರೆ ಅದಕ್ಕೆ ಆನ್ಸರ್ ನನಗೆ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಅರ್ನಿಂಗ್ಸ್ ಆಗಲ್ಲ. ಲೈಕ್ ನನಗೊಂದು ಅಂಥ ಒಳ್ಳೆ ಫ್ಯಾಮಿಲಿ ಇಲ್ಲ, ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಗುತ್ತೆ ಅಂತ ಒಂದು ಆಸೆ. ಎಲ್ಲಿಂದನೋ ಹುಡುಕಿ ಫ್ಯಾಮಿಲೀಸ್ನ ನಾವು ಮಾಡ್ಕೊಳಕ್ಕಾಗಲ್ಲ. ಲೈಕ್ ನಮ್ಮನ್ನು ಭಾವಿಸಿ ಬರೋರ ನಮ್ಮ ಫ್ಯಾಮಿಲಿ ಅಂತ ಅನ್ಕೋಬೇಕು ಅಷ್ಟೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಆಮೇಲೆ ಏನು ಹೇಳಲಿ, ನೀವೆಲ್ಲರ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ, ಅದೊಂದು ಖುಷಿ ಅಂದರೆ ಖುಷಿ. ನಿಮ್ಮ ಆಶೀರ್ವಾದ ಹೀಗೆ ನನ್ನ ಜೊತೇಲಿ ಹೀಗೆ ಇರಲಿ. ಮತ್ತು ನನ್ನ ಸ್ವಲ್ಪ ಲೈಕ್ ಹೆಲ್ದಿ, ನಾನು ಯಾವಾಗಲೂ ಅಷ್ಟೇ ನೆಗೆಟಿವ್ ಏನೂ ಹಾಕಿಲ್ಲ. ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ಸ್ವಲ್ಪ ಆವಾಗಲಿಂದನೂ ಮಾಡ್ತಾಯಿದ್ದೆ, ಆದರೆ ಸ್ವಲ್ಪ ಲೇಝಿ ಇದ್ದೆ ನಾನು. ಆಮೇಲೆ ಎದ್ದೇಳೋಣ, ಆಮೇಲೆ ಮಾಡೋಣ ಆ ಥರದ್ದಿತ್ತು. ಇವಾಗ ಫುಲ್ಲು 3:30ಇಂದನೇ ಆಲ್ರೆಡಿ ಒಂದು 21 ದಿವಸ ಆಗಿದೆ. ನಾನು ಒಂದು 3 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಕಡೆಯಿಂದ ಸಿಗ್ತಾನೇ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್.